ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಪೂರ್ತಿ ಹಾಡು ಕೇಳಿಸ್ಕೋಬೇಕಂದ್ರೆ ಅಡಿಗೆ ಮಧ್ಯ ಮಧ್ಯ ಕೇಳಿಸ್ಕೊಳ್ಳಿ. ಇವತ್ತಿನ ಹೆಲ್ದಿ ರೆಸಿಪಿ ಏನು ಅಂತಂದ್ರೆ ಸಾಮೆ ಅಕ್ಕಿ ಮೊಸರನ್ನ. ಸಾಮೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸಾಮೆ ಅಂತಾನೂ ಕರೀತಾರೆ, ಸಾವಕ್ಕಿ ಅಂತಾನೂ ಕರೀತಾರೆ. ಇಲ್ಲಿ ನಾನು ಸಾಮೆ ಅಕ್ಕಿನ ತೊಳೆದು 8 ಗಂಟೆಗಳ ಕಾಲ ನೆನೆಸಿದ್ದೀನಿ. 8 ಗಂಟೆಗಳ ಕಾಲ ಆಗಿಲ್ಲ ಅಂದ್ರೂ 6 ಗಂಟೆಗಳ ಕಾಲ ಆದ್ರೂ ನೆನೆಸಲೇಬೇಕು. ಯಾವುದೇ ಮಿಲ್ಲೆಟ್ಸ್ ಆದ್ರೂ ಸಹ ನೆನೆಸದೆ ಬಳಸಬಾರ್ದು. ಯಾವುದೇ ಮಿಲ್ಲೆಟ್ ಆದ್ರೂ ಸಹ ನೆನೆಸದೆ ಬಳಸೋದ್ರಿಂದ ಜೀರ್ಣಕ್ರಿಯೆ ಪ್ರಾಬ್ಲಮ್ ಆಗುತ್ತೆ. ಇನ್ನು ಅಳತೆ ವಿಷಯಕ್ಕೆ ಬಂದ್ರೆ ಈ ಗ್ಲಾಸ್ ಅಲ್ಲಿ ನಾನು 2 ಗ್ಲಾಸು ಸಾಮೆ ಅಕ್ಕಿಗೆ 4 ಗ್ಲಾಸು ನೀರ್ ಹಾಕಿ ನೆನೆ ಇಟ್ಟಿದ್ದೀನಿ. ನಾರ್ಮಲ್ ಅನ್ನ ಮಾಡ್ಕೊಳ್ಳೋಕೆ ಈ ಅಳತೆ ಓಕೆ, ಆದ್ರೆ ನಾವು ಇಲ್ಲಿ ಮೊಸರನ್ನ ಮಾಡ್ತಿರೋದ್ರಿಂದ ಇನ್ನೊಂದ್ ಸ್ವಲ್ಪ ನೀರ್ನ ಆಡ್ ಮಾಡ್ತಾ ಇದ್ದೀನಿ. ಅದೇ ಗ್ಲಾಸ್ ಅಲ್ಲಿ 1.5 ಗ್ಲಾಸ್ ಅಷ್ಟು ನೀರ್ನ ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ. ಈಗ ಇದನ್ನ ಕುಕ್ಕರ್ ಅಲ್ಲಿ ಇಟ್ಬಿಟ್ಟು 4 ವಿಷಲ್ ಕೂಗ್ಸಿದ್ರೆ ಸಾಕು. ಕುಕ್ಕರ್ ವಿಷಲ್ಸ್ ಕೂಗೋವರೆಗೂ ನಾವು ಹಾಡನ್ನ ಕಂಟಿನ್ಯೂ ಮಾಡೋಣ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಗುರುತಿಸದಾದೇನು ನಮ್ಮೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ. ನೋಡಿ 4 ವಿಷಲ್ ಆಯಿತು. ಈಗ ಕುಕ್ಕರ್ ಪ್ರೆಷರ್ ಇಳಿದ್ಮೇಲೆ ಅನ್ನ ಈ ರೀತಿಯಾಗಿ ರೆಡಿ ಆಗಿದೆ. ಈಗ ಮೊಸರನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಅನ್ನನ ನಾನು ಈ ರೀತಿ ಬೌಲಲ್ಲಿ ಹಾಕೋತಾ ಇದ್ದೀನಿ. ಉಳಿದಿರೋ ಅನ್ನನ ನೀವು ಸಾರು ಜೊತೆ ಎಲ್ಲ ಊಟ ಮಾಡಬಹುದು, ತುಂಬ ಚೆನ್ನಾಗಿರುತ್ತೆ. ಈಗ ಅನ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಬೌಲ್ಗೆ ಅದನ್ನು ನಾವು ಆರಕ್ಕೆ ಬಿಡಬೇಕು. ಒಂದು ಟಿಪ್ ಏನಪ್ಪ ಅಂದರೆ ಮೊಸರನ್ನ ಮಾಡೋವಾಗ ಯಾವಾಗಲೂ ಅನ್ನ ಆರಿದ ಮೇಲೆ ಅದಕ್ಕೆ ಮೊಸರು ಹಾಕಬೇಕು. ಹಾಗೆ ಹಾಕ್ಕೊಂಡ್ರೆ ಅದು ಒಡೆದು ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ನಾವಿಲ್ಲಿ ಅನ್ನನ ಆರಕ್ಕೆ ಬಿಡೋಣ. ಈಗ ಅನ್ನ ಆರಿದೆ. ಈಗ ಇದಕ್ಕೆ 1 ಕಪ್ ಹಾಲು ಹಾಕೋಬೇಕು. ಹಾಲು ಹಾಕೊಳ್ಳೋದ್ರಿಂದ ಮೊಸರನ್ನ ತುಂಬ ರುಚಿಯಾಗಿರುತ್ತೆ. ಆಮೇಲೆ 1 ಕಪ್ಪು ಮೊಸರು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಈಗ ಇದನ್ನು ಚೆನ್ನಾಗಿ ಕೈಯಿಂದನೇ ಕಿವುಚಿ ಕಲಿಸ್ಕೊಳ್ಳೋಣ. ಅದರಿಂದ ಹಾಲು, ಮೊಸರು, ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ಮೊಸರನ್ನದ ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಾದಮೇಲೆ ಮೊಸರನ್ನಕ್ಕೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಚಟಪಟ ಅಂದಮೇಲೆ ಜೀರಿಗೆ, ಒಂದು ಸ್ವಲ್ಪ ಇಂಗು ಹಾಕೋಬೇಕು. ಇದಾದಮೇಲೆ ಇವಾಗ 2 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ 1 ಒಣಮೆಣಸಿನ್ಕಾಯಿ, ಕರಿಬೇವು, ಹಾಗೆ ಗೋಡಂಬಿನ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿರಬೇಕು, ಅದನ್ನು ಹಾಕೋಬೇಕು. ಹಾಗೆ ಶುಂಠಿನ ತುರಿದಿಟ್ಕೊಂಡಿರಬೇಕು, ಅದನ್ನು ಸಹ ಹಾಕಬೇಕು. ಮೊಸರನ್ನ ತಿನ್ನೋವಾಗ ನಾವು ಗೋಡಂಬಿ ಹಾಕಿರ್ತೀವಲ್ಲ, ಅದು ಮಧ್ಯ ಮಧ್ಯ ಸಿಗತ್ತೆ. ಅದು ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ. ನೀವು ಇನ್ನೂ ಬೇಕಂದರೆ ಕಡಲೆಬೇಳೆ ಹಾಕೋಬಹುದು, ಅದು ಸಹ ಚೆನ್ನಾಗಿರುತ್ತೆ. ಹಾಗೆ ದ್ರಾಕ್ಷಿ ಕೂಡ ಹಾಕೋಬಹುದು, ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಈ ಒಗ್ಗರಣೆನ ನಾವು ಈ ಮೊಸರನ್ನ ಕಲಸಿಟ್ಟಿದ್ವಲ್ಲ ಅದಕ್ಕೆ ಹಾಕೊಳ್ಳೋಣ. ಮಿಲ್ಲೆಟ್ಸ್ ಬಳಸೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದಷ್ಟು ನೀವು ಅನ್ಪಾಲಿಶ್ಡ್ ಮಿಲ್ಲೆಟ್ಸ್ ಎಲ್ಲಿ ಸಿಗತ್ತೆ ಅಂತ ನೋಡಿ ಅದನ್ನು ಬಳಸೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪಾಲಿಶ್ಡ್ ಬಳಸೋದಕ್ಕಿಂತ ಅನ್ಪಾಲಿಶ್ಡ್ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹಾಗೆ ಪಾಲಿಶ್ಡ್ ಅಕ್ಕಿ, ಮೈದಾ, ಸಕ್ಕರೆ
ಇದೆಲ್ಲವನ್ನು ಆದಷ್ಟು ಕಡಿಮೆ ಮಾಡಿ ನಾವು ಮಿಲ್ಲೆಟ್ಸ್ ಬಳಸೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ರುಚಿ ರುಚಿಯಾದ ಆರೋಗ್ಯಕರವಾದ ಲಿಟಲ್ ಮಿಲ್ಲೆಟ್ ಮೊಸರನ್ನ ಅಂದ್ರೆ ಸಾಮೆ ಅಕ್ಕಿ ಮೊಸರನ್ನ ರೆಡಿ ಆಗಿದೆ. ಇದೇ ರೀತಿ ಹೆಚ್ಚಿನ ಹೆಲ್ದಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಸಹ ಒತ್ತಿ. ಆಗ ನಾನು ಯಾವುದೇ ಹೊಸ ರೆಸಿಪಿಗಳನ್ನ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ಈಸಿಯಾಗಿ ವಿಡಿಯೋನ ನೋಡಬಹುದು. ಮತ್ತೊಂದು ಹೆಲ್ದಿ ರೆಸಿಪಿಯೊಂದಿಗೆ ಹಾಗೆ ಒಳ್ಳೆ ಹಾಡಿನೊಂದಿಗೆ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್. ನೆನಪಿಡಿ, ನಮ್ಮ ಅಡುಗೆ ಮನೆಯಲ್ಲೇ ನಮ್ಮ ಆರೋಗ್ಯ.